ಚೆನ್ನಾಗಿದ್ದಳು ಅದೇ ಸ್ಥಾನವಾಗಿ ಹೇಳಕ್ಕಿಲ್ಲ. ಆತನು ಪರಮೇಶ್ವರನಿಂದ ಹೋಗಿ ಪಾಸ್ಪಟ ಶಾಸ್ತ್ರವನ್ನು ಪಡೆದುಕೊಂಡು ಬರ್ತೀನಿ ಅಂತ ಹೋದ ಆತನು ಇವರಿಗೆ ಬರಲಿಲ್ಲ. ನಮ್ಮ ಭೀಮಸೇನ ಎತ್ತಗ ಹೋದನು, ಶತ್ರುಗಳಿಗೆ ಕಾದಾಡಿ ಮುರ್ತ ಬಂದಿದ್ದನು. ಸೆಡೆಮಡಿಯ ಜಾರಜನಿಗೆ ತುತ್ತಾದನು. ಈ ಹಡವಿಯೇಳು ಮಡದನು. ಪಾರ್ಥನ ವೃತ್ತಂತ್ವ ಎಂಬ ಹೇಳುವ ಮಹಾ ತತ್ವಕಾರಿಯ ತಿಳಿದೇ ಹೋಗಿತ್ತು. ಇದು ಅಲ್ಲದೆ ಎನ್ನ ಎಡಗನ್ನು ಎಡವಿದವನಿಲ್ಲದ ಹಾರುತ್ತಿರುವದ ಭೀಮಸೇನ ಇಂಥ ಅಪಶೇಖನ ಆಗುವುದಕ್ಕೆ ಏನೊಂದು ಅಪಾಯವಾಗಿರುವುದು. ಸಿದ್ಧ ಶ್ರೀನಿವಾಸನಾದ ಸಿದ್ಧಲಿಂಗೇಶ ಬಂದವನ ತಮ್ಮ ಇದು ಏನೋ ನಮ್ಮ ಕರ್ಮ. ನಮ್ಮ ಭೀಮಸೇನ ಚಂಡ ಪ್ರಚಂಡ ಭುಜ ಫಲತ್ತಂಡ ಮಂಡಿತನಾದ ಕಾಂಡವಿಗೆ ಎತ್ತರದ ಮರಣ ಹಚ್ಚಿಕೊಳ್ಳುವ ನಮ್ಮ ಭೀಮಸೇನ ಅಲ್ಲಿ ಹಾರ ಬ್ರಾಹ್ಮಣನ ಬರದಂತ ತೋರದ ಅವರನ್ನ ವಿಚಾರ ಮಾಡಿದರೆ ತಾನಾಗಿ ಗೊತ್ತಾಗಿದೆ ಹಣ್ಣ
ಕಾಂತೆ ಗಂಧರ ಮಂದಾರವಾದ ಪುಷ್ಪದ ವಾಸನೆಯನ್ನು ಕಂಡೆನು. ಹೇ ಪ್ರಾಣಸಖಿ ಸುಬ್ರಹ್ಮಣ್ಯಕ್ಕೆ ವಲ್ಲಭ, ಸಮಗಮಿಸುವ ಮಂದ ಮಾರುತದ ವಾರ್ತೆ ಏನೆಂದರೆ ಅದು ಏನು? ಉತ್ತರ ದಿಕ್ಕಿನಲ್ಲಿ ಪರಿಶೋಧಿಸುವ ಕುಬೇರ ರಾಜಧಾನಿಯಾದ ಹಲಗಮತಿ ಪಟ್ಟಣದ ಹತ್ತಿರ ಈ ಸರೋವರದಲ್ಲಿ ಸರಗಂಡಿಗೆ ಪುಷ್ಪಗಳ ವಿಸ್ತಾರವಾಗಿರುವ ಹೇಗಾಂತೆ ವಲ್ಲಭನೇ, ಅವುಗಳನ್ನು ಯಾರು ಮುಟ್ಟದಾಗ 3 ಕಡೆ ಸೈನಿಕರನ್ನು ಕಾವಲಿಟ್ಟರು. ಹೇ ಸುಂದರಿ, ಬ್ರಾಹ್ಮಣರ ಹಲಗಮತಿ ಪಟ್ಟಣದಿಂದ ಬಂದಿರಬಹುದಾದ ಕಾರಣ ಅವರಿಂದ ಪುಷ್ಪದ ವಾಸನೆ ಬಂದಿರುವ ಬುದ್ಧಿ ಜೈ ಜೈ ಪುಷ್ಪದ ಸಂಗದ ಅರೇ ವಲ್ಲಭ, ಕಾಂತೆ ನೀನು ಏನು ಹೇಳಿದರೂ ಕೇಳುವುದಿಲ್ಲ. ಆ ಪುಷ್ಪವು ನನಗೆ ಬೇಕು. ಎಲ್ಲ ಜಡಿ ಹೊರಬಿಟ್ಟು ಸಡಗರವನ್ನು ಪಡೆದೆನು. ತಂದುಕೊಡಲು ಸ್ವಲ್ಪ ಸಾಧ್ಯವಾಗ ಸುಂದರಿ. ಕಾಂತೆ ಅದರ ಸ್ಥಾನವಾಗಿ ಹೇಳು. ನಾಲಿಗೆ ಪ್ರಿಯವೋ ನನಗಿಲ್ಲ. ತಂದುಕೊಡುವುದು ಸ್ವಲ್ಪ ಸಾಧ್ಯವಾಗ ಸುಂದರಿ. ಪುಷ್ಪವನ್ನು ಇದರಲ್ಲಿ ತಾರನೇನ. ಅಯ್ಯ ವಲ್ಲಭ, ಕಾಂತೆ ಸೌಗಂಧಿಕ ಪುಷ್ಪವನ್ನು ಎನ್ನಗೆ ತಂದುಕೊಡು. ಎನ್ನ ಜಡಿಯೊಳಗುಳಿದು ಹರ್ಷವನ್ನು ಪಡೆದನು. ಸತಿಯಳಾದ ಎನ್ನ ಮಾತನ್ನು ಮೀರಬೇಡ ಕಂಡಿಯ ಪ್ರಾಣದೊಡೆಯನೆ. ಹೇ ದ್ರೌಪದಿ, ಸವಗಂಧಿಕ ಪುಷ್ಪವನ್ನು ಎಕ್ಕೆ ದಕ್ಷನಾದ ಕುಬೇರನ ಅರ್ಥಶಕ್ತಿಯಿಂದ ಎಕ್ಕಕ್ಕೆ ಕಾಪಾಡಬಂದರೆ ತತ್ಪುಷ್ಪವು ಲಕ್ಷ್ಮೀ ನಿವಾಸವಾದದ್ದು. ಕಾಂತೆ ಆ ಪುಷ್ಪ ಇದ್ದ ತಳದಲ್ಲಿ ನವನಿಧಿಗಳ ಆನಂದವಾಗಿರುವ ಜನ ಸಂತೋಷದಿಂದಿರುವರು. ಹಾ, ಕಾಂತೆ ಕಾಂತನೇ, ಆ ಪುಷ್ಪಪುರದ ಸ್ತ್ರೀಯರಿಗೆ ಎಂದಿಗೆ ಬಡತನ ಬಾರದು ದ್ರೌಪದಿ. ಜಯ ಜಯ ಪುಷ್ಪದ ಸಂಗೀತ. ಅರೇ ವಲ್ಲಭ, ಕಾಂತೆ ಸತಿಯಳ ನೋಡೆಯನ ಇದರಲ್ಲಿ ತಾರನೇನ. ಅದೇ ಸ್ಥಾನವಾಗಿ ಹೇಳುತ್ತಾರೆ. ಸುಂದರಿ, ಏಕಾದರೂ ಮಾಡು. ಆ ಸೌಗಂಧಿಕ ಪುಷ್ಪವು ಎನ್ನಗೆ ಬೇಕು. ಎನ್ನಗೆ ತಂದುಕೊಡು. ಕಾಂತೆ ಎನ್ನ ಜಡಿಗಳು ಕುಡಿದು ಹರ್ಷವನ್ನು ಪಡೆದನು. ಸತಿಯಳಾದ ನನ್ನ ಮಾತನ್ನು ಮೀರಬೇಡ ಕಂಡಿಯ ಪ್ರಾಣದೊಡೆಯನೆ. ಹೇ ಕನಕಾಂಬಿಕೆ, ಪ್ರಾಣದೊಡೆಯನೆ, ನೀ ಹಿಡಿದು ತೊಡಗುವ ಸಡಗರವಲ್ಲ ಮೃಗಮೂರ್ತಿ ಭಯ ಮಾಡಿಬಿಟ್ಟರು. ಅದು ಹೇತಕ್ಕೆ ಬೈಲಿ ಮಾಡಿಬಿಟ್ಟನು. ಹೇ ಬಡಲಿ ಮನೆ, ಹಡಿ ಒಳಗೆ ಗಿಡದ ಕಾಯಿ ಹಣ್ಣುಗಳನ್ನು ತಿಂದು ಜೀವಿಸುವಂತ ನಮ್ಮಂತವರಿಗೆ ಆ ಪುಷ್ಪದಾಸಿನಾಥಕ್ಕೆ ಪ್ರಿಯರಿಗೆ ಬೇಕಾಗಿರುವುದು ನುಂಗಿದ ತುತ್ತನ್ನ ಮತ್ತೆ ಬಯಸಿದ ಬಂದಿದೆ. ಕಾಂತೆ ಬಿಟ್ಟು ಬಿಡಿ ಈ ಪುಷ್ಪದ ಸಂಜೆ. ಅರೆಳು ಮೇಲೆಯುವ ನಮ್ಮ ಹಾಕಿದ ಅಪ್ಪಣೆ ಪಡೆದುಕೊಂಡು ತಂದು ಕೊಡುವ ಕಾಂತೆ. ಪ್ರಾಣಕಾಂತೆ
ಕಾಂತಿ ಹೇ ಪ್ರಾಣಕಾಂತಿ ಇದರಿಂದ ಹೇಳುವನು ನನ್ನ ನುಡಿಯನ್ನು ಪ್ರೀತಿಪಟ್ಟು ಕೇಳು. ಹಾ ಸುಂದರಾಂಗನೆ, ಸುಂದರಿ ದರೆಯೊಳಧಿಕವಾಗಿ ಮೆರೆವ ಸಿದ್ಧಾಸನು ಈ ನಿನ್ನ ನಡತೆಯನ್ನು ಮೆಚ್ಚಲರಿಯನು. ಹೇ ಕಾಂತಿ ಸತ್ಯನಾದ ಎನ್ನ ಆಸೆಯನ್ನು ಈಡೇರಿಸು ಕಣ್ಣಿಯ ವಾಯು ಸುಖ. ಹೇ ವಾರಜಾಂಬಿಕೆ ನಿನ್ನ ಮಾತು ಕೇಳಿ ಸರಗಂಜಿಗೆ ಪುಷ್ಪ ತರಲಿಕ್ಕೆ ಹೋದರೆ ಅದು ಹೆಣ್ಣಿಗೆ ಸುಖವಾಗದು ಕಾಂತಿ. ಅದು ಹೇಳಕ್ಕಂದರೆ ಮೇಲೆ ಹೆಂಡನ ಮಾತು ಕೇಳಿ ಗಂಡನ ಹೋದರೆ ತಕ್ಷಣ ಬಂಧನ ಬರುವುದು ಅದು ಮಾತ್ರ ಕಲ್ಪನ ಕಾಂತಿ. ಅದು ಹೇಳಕ್ಕಂದರೆ ಹೇಗೆ ಹಿಂದಕ್ಕ ಸೀತಾದೇವಿ ಮಾತನ್ನು ಕೇಳಿ ಶ್ರೀರಾಮಚಂದ್ರನ ಮಾಯ ಗುರು ತರಲಿಕ್ಕೆ ಹೋದರೆ ಶ್ರೀರಾಮನ ಗತಿಗೆ ಏನಾಯಿತು? ಈಗ ನಿನ್ನ ಮಾತು ಕೇಳಿ ಹೋದರೆ ಹದಗತಿ ಆಗುವುದಿಲ್ಲ, ನಾನು ಸರ್ವತಾ ಆಗುವುದಿಲ್ಲ. ಸೈ ರಾಮನ ಒಳ್ಳೆ ತಾಯ್ತು ನಿನ್ನಯ ವಚನ. ನನ್ನ ಹಾಗೆ ಸುಂದರಿ ವಲ್ಲವೇ ಸತಿಯನ ಮಾತನ್ನು ಕೇಳಿದ ಪುರುಷರು ಹಾಳಾಗಿ ಹೋಗಿರುವರೆ. ಕಾಂತಿ ನಿಮ್ಮ ಅಣ್ಣನಾದ ಧರ್ಮಜನು ನಿಮ್ಮ ದೊಡ್ಡಪ್ಪನ ಮಾತನ್ನು ಕೇಳಿ ಸುಖ ದೂತವನ್ನಾಡಿ ಹಕ್ಕಳ ಐಶ್ವರ್ಯವನ್ನು ನಾಶ ಮಾಡಿ ನಮ್ಮೆಲ್ಲರನ್ನು ಯಾರಕ್ಕೆ ಅದನ್ನು ತಿಳಿಯದೆ ಅವರ ವಾದವನ್ನು ಕೈಯಬೇಡ. ಏ ಸುಂದರಾಂಗೆ ಸ್ತ್ರೀಯರ ಮಾತು ಕೇಳಿದರೆ ಹೆಣ್ಣಿಗೆ ಸುಖವಾಗದಂದು ನೀತಿ ಶಾಸ್ತ್ರವದು. ಅದು ಹೇಳಕ್ಕಂದರೆ ಆತ್ಮ ಬುದ್ಧಿ ಸುಖ ಶೈವ ಗುರು ಬುದ್ಧಿ ವಿನಯಜಾಯ ಶ್ರೀ ಬುದ್ಧಿ ಪ್ರಳಯಾಂತಕ. ಕಾಂತಿ ಇದರ ತಾತ್ಪರ್ಯವೇನೆಂದರೆ ಅದೇನು ತನ್ನ ಸ್ವಂತ ಬುದ್ಧಿಯ ಸುಖ ಬಂತಲೋ ಗುರು ಹೇಳಿದ ಬುದ್ಧಿ ಸನ್ಮಾರ್ಗ ದರ್ಶನ ಬಂತಲೋ ಶ್ರೀ ಬುದ್ಧಿ ವಿನಾಶ ಕಾಲ ಬಂತಲೋ ಪರಮ ಬುದ್ಧಿ ಕಡಿಮೆ ಅಂತಲೋ ಕಾಂತಿ ನೀತಿ ಶಾಸ್ತ್ರವಾದ. ಆದ್ದರಿಂದ ಕೈಕೆಯ ಮಾತಿಗೆ ಬರಲಾದ ಏನಾಯ್ತು? ಈಗ ನಿನ್ನ ಮಾತು ಕೇಳಿ ಹೋದ್ರೆ ನನಗೆ ಹದಗತಿ ಆಗುವುದಿಲ್ಲ, ನಾನು ಇಲ್ಲಿಗೆ ಬರುವುದಿಲ್ಲ ಅಲ್ಲವೇ? ಎನ್ನಯ ನಡೆಯದ ಕೇಳದ ನಾವು ನಿನ್ನಿಂದ ಹಾಳಾದವಲ್ಲದೆ ಧರ್ಮರಾಜನಿಂದ ಹಾಳಾಗಲಿಲ್ಲ.
ಕಾಂತಿಯ ಹದಗೆಟ್ಟೆಂದರೆ ನಾವು ರಾಜಕೀಯಕ್ಕೆ ಮಾಡ ಕಾಲದಲ್ಲಿ ಕೌರವ ಬಂದ ಕಾಲದಲ್ಲಿ ಅವನ ಬಿದ್ದಿದ್ದನ್ನು ನೋಡಿ ನೀನು ಸತ್ಯ ಮಾಡಿ ನಮಗೆ ಮೊತ್ತವಾಯಿತು ಕಾಂತಿ. ಕಾಂತನೇ, ಆದ್ದರಿಂದ ಕುರುಪತಿಗೆ ನಮ್ಮೊಡನೆ ಛಲಬಿಟ್ಟಿ ಜೋರದಲ್ಲಿ ನಮ್ಮನ್ನ ಮೋಸದಿಂದ ಸೋಲಿಸಿ ಈ ಕರ್ತವ್ಯ ಮಾಡಿದರ ಅದೇ ಮತ್ತು ಪುಷ್ಪರಾಶಿಯಿಂದ ಕುಬೇರನ ದೇಶವನ್ನು ಸಾಧಿಸಿದ್ರ ನಮ್ಮ 500 ರೂಪಾಯಿನ ಕಾಲಗೊಳ್ಳಬೇಕಾಗಿದ್ದ ಮಂದಗದಲ್ಲಿ ತಿಳಿದು ನೋಡ ಮುಂದಿನ ಆಲೋಚನೆ. ಸಂತೋಷದಿಂದ ತರುವುದು ಸೊಲ್ಲು ಶಾಂತವಾಗಿ ಸುಂದರ ಕಾಂತಿ. ಇಚ್ಛೆಯನ್ನು ಪೂರೈಸುವ ಗಂಡರು ಗಂಡರಲ್ಲ, ಜಗದ್ಗಂಡರು. ದ್ರೌಪದಿ ಏನು ಮಾತನಾಡಿದೆ ಈ ಹತ್ತೋಗಲೇ ಪ್ರಶ್ನೆಯುಂಡ ಎಲ್ಲ ಇಚ್ಛೆಯನ್ನು ಈಡೇರಿಸಬೇಕೆಂದು ಕೇಳಿಕೊಳ್ಳುವನು. ಆ ಸಿದ್ದೇಶ್ವರನು ನಿನ್ನ ನಡತೆಯನ್ನು ಮೆಚ್ಚಲರಿಯಲು ಕಂಡಿಯ ವಾಲಿಸುತ್ತ. ದ್ರೌಪದಿ ಏನು ಮಾತನಾಡಿದ್ದೆ ಈ ಭೂಮಂಡಲದಲ್ಲಿ ಗಂಡುಗರಗಳಾಗಿ ಹುಟ್ಟಿ ತಮ್ಮ ಹೆಂಡರವನ ಹಬ್ಬನಾದ ತೀರ್ಥೋ ಶಕ್ತಿಯಿಂದ ಬಂದು ದೈವ ಸ್ವರೂಪಿಯಾದ ಗಂಡರನ್ನು ಕಂಡಾಗಿ ಬಂಡ ಮಾತನಾಡುವ ನೀನಂತ ಹೆಂಡತ ಬಾಯಿ ಬಳಿತು ನೋಡು ಮುಚ್ಚನಿಲ್ಲ ಬಾಯಿ ಈ ಎಚ್ಚರಕ್ಕೆ ನಿನ್ನ ದುರದೃಷ್ಟಕ್ಕೆ ನಾವೇನು ಮಾಡಬೇಕಿದೆ ಬರಲೇ ಎಂತ ಗಂಡನ ಎಂದದಿ ಮಾತನ ಅಲ್ಲವೇ ಕಣ್ಣು ಕಣ್ಣಿ ಕಣ್ಣ ನೀವು ಗಂಡರಲ್ಲ, ಜಗದ್ಗಂಡರು. ನೀವು ಶಂಕರಾಗಿದ್ದಲೇ ಈ ನಿಮ್ಮ ಭೂಮಂಡಲವಲ್ಲ ದುರ್ಮಾರ್ಗನಾದ ದುರ್ಯೋಧನನಿಗೆ ಬಿಟ್ಟು ಬಂದರೆ ಇಂದಕ್ಕೆ ಮೂಢರಾದ ದುಶ್ಯಾಸನನ ಸಭೆಯಲ್ಲಿ ನಿಲ್ಲಿಸಿಕೊಂಡು ಎಲ್ಲ ಹುಟ್ಟು ಕಾಮರವನ್ನು ಸೆಳೆಯುವಾಗ 5 ಮಂದಿ ಗಂಡರಿದ್ದು ಗಂಡ ಸತ್ತ ಗಂಡಿಗಳಂತೆ ಮುಖದ ಮೇಲೆ ಬಟ್ಟೆಯನ್ನು ಹಾಕಿಕೊಂಡು ಕುಳಿತಿದ್ದೀರಿ. ಆಗಿಲ್ಲದ ಮೋಕ್ಷ ಅನಕಾವತಿಗೆ ಹೋಗಿ ಸೌಗಂಧಿಕ ಪುಷ್ಪವನ್ನು ತರುವುದು ನಿನ್ನಿಂದ ಆಗುವುದಿಲ್ಲ. ಎಲ್ಲದರಿಗೆ ನಿಲ್ಲದೆ ಅಂತಿಮ ಹೋಗು. ದ್ರೌಪದಿ ಏನು ಮಾತನಾಡ್ತೀವಿ ಇದಾವ ದೊಡ್ಡ ಕಾರ್ಯ ಬಂದು ಹೊರಡ್ತೀವಿ ಏರಿಯ ಸುಂದರ ಸಾವಗಂಡಿಗೆ ಪುಷ್ಪವನ್ನು ಹಣದಿಲ್ಲ ತಂದುಕೊಳ್ಳಬೇಡ ನೀನು ಮನಸ್ಸು ಕಾಂತಿ ಈಗ ರಾತ್ರಿ ನಿನಗೆ ಸಮಾಧಾನವಾಯಿತು
ಸಾಕನಾದ ತಮ್ಮ ಭೀಮಸೇನ ಆಗ್ತದ ದ್ರೌಪದಿಯ ಮನಭಯಕ್ಕೆ ತಿಳಿಸುವುದಕ್ಕವಾಗಿ ಅಲಕವಟಿಗೆ ಹೋಗಿ ಸೌಗಾಂಧಿಕ ಪುಷ್ಪವನ್ನು ತಂದು ಕೊಟ್ಟು ದ್ರೌಪದಿಯನ್ನು ಮನಹಾನಂದಪಡಿಸು ತಮ್ಮ ಇದೇ ನಿನಗೆ ನೇಮ ಅಲ್ಲಿ ಭೈರವ ಸಾರದೆ ಒಬ್ಬನೇ ನಮ್ಮ ಹಾಕಿದ ಪಡಾಯಿತು ಇನ್ನು ನಾಟಕ ತಡ ಆತೆ ಒಬ್ಬನೇ ಕೂಡಲೇ ನಮ್ಮ ಯಕ್ಷ ತಕ್ಷಣದ ನಾನು ಕೇಳಿದ ತಕ್ಷಣದ ಲಕ್ಷ್ಮೀವಾದ ಸಭೆಗಳಿಗೆ ಪುಷ್ಪವನ್ನು ಪಕ್ಷಪಾತ ಮಾಡಿದ ತಕ್ಷಣ ಕೊಟ್ಟರೆ ಫಲ ಇಲ್ಲವಾಯ್ತೆಂದರೆ ಬಲಿದ ಮೂರಕ್ಕೆ ಸೈನ್ಯ ಸಂಹಾರ ಮಾಡಿ ಸಭೆಗಳಿಗೆ ಪುಷ್ಪ ತರ್ತಿನ ಸಾರಥಿ ಕಾಂತಿ ಅದೇ ಸ್ಥಾನವಾಗಿ ಸುಂದರಿ ನಲಿದು ಹಾರಾಡುವ
ಎಂಬ 4 ಮಂದಿ ಹೆಣ್ಣು ಮಕ್ಕಳ ಮೇಲೆ ತಿಳಿಯುತ್ತದೆ. ಪರೀಕ್ಷೆ ಬರೆದವರ ಪರಾಕ್ರಮ ರಿಸಲ್ಟ್ ಬಂದ ಮೇಲೆ ತಿಳಿಯುತ್ತದೆ. ಆದರೆ ಈ ಸಾರಥಿಯ ಪರಾಕ್ರಮ ಬೆಳಕರಿಯುವುದರೊಳಗಾಗಿ ತಿಳಿಯುವುದು ತೊಡೆಯೇ ನಿಮ್ಮ ರಾಮನಿಯೇ. ಬಳಿರೇಯ ಸಾರಥಿ ಇತ್ತಗವ ಚಿತ್ತವಿಟ್ಟು ಕೇಳು ನಮ್ಮ ನಾಮಾಂಕಿತರಿದ್ದೆ ಕಿಣಿಕ್ಕಿಣಿಲ್ಲೆನ್ನವ ಕಿರಿಗೆತ್ತೆಯ ನವಿಲುದಾರ ನಡೆಕಟ್ಟು ಕಂಡ ನಾಟದಿಂದ ಬಂಗರಿಸಿ ಬರುವ ಮಂದಮತಿಗೆ ದುರ್ಬಲಾಂಕಿತರ ಬಿಂಗತನವನ್ನು ಮುರಿದು ಕಾರಾದ್ರದ ಕಟ್ಕ ಜಾಲೆಯನ್ನು ಕೇಳಿಸಿ ತೃಪ್ತನೆ ಬಲವಾಗಿ ಕೇಸರಿಯ ಕ್ಷೇತ್ರಜ ಪುತ್ರ ಅಂಜನಾ ದೇವಿಯಿಂದ ವಾಯುದೇವರ ಔರಸ ಪುತ್ರ ಎತ್ತರವಾದ ಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರಿ ಹೌದೇನು ದೇವ? ಭೂಪತಿ, ರಾವಣನ 5 ಮಂದಿ ಸೇನಾಧಿಪತಿಗಳು 7 ಮಂದಿ ಅಮಾತ್ಯ ಪುತ್ರರನ್ನು ಸಂಹರಿಸಿದೆ. ಇದು ಅಲ್ಲದೆ ಅದೇನು ದೇವ? ಅಕ್ಷಯ ಕುಮಾರನ್ನು ಸಂಹರಿಸಿದೆ. ಲಂಕಾ ನಗರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದೆ. ಬಲ ಬಲ ಶ್ರೀರಾಮನಿಗೆ ಸೀತೆಯ ಸಮಾಚಾರವನ್ನು ತಿಳಿಸಿದೆ. ಚೂಡಾಮಣಿಯನ್ನು ಸಮರ್ಪಿಸಿದ ತೀರ ಆಂಜನೇಯನೆಂದು ಹರಿಗರಿಗೆ ಜೈವೀರ್ಯನ್ನು ಹೊಡೆದು ಸಾರಥಿ ಅತಿ ಜಾಗೃತಿ. ಅಂಜನಾದೇವಿ ಅಮ್ಮನವರ ಗರ್ಭಾಪ್ತಿಯಲ್ಲಿ ಚಂದ್ರಾಯನರಂತೆ ಉದಯಿಸಿದ ಶ್ರೀ ಆಂಜನೇಯರು ತಾವಾದರೆ ಇಂದು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾ ಬಳಿರೇಯಲ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಇಂದಿರ ರಮಣ ಮುಕುಂದರ ಚರಣರ ಭಿನ್ನ ಬಂಧನದೊಳ ಧ್ಯಾನಿಸುತ್ತ ಈ ಸ್ಥಳದೊಳ ತಪಂಗೆಯಲು ಪ್ರಶಾಂತದಿಂದಿರುವೆನೆಂದು ಬರಣವಾಯಿತು ಗಂಡಿಯ ಸಾರಥಿ. ತಿಳಿದಾನದ ಸಂಗತಿ ತಿಳಿದು ಭೂಪತಿ, ಪೀಠವನ್ನು ಅಲಂಕರಿಸಿ ಜಾಗೃತಿ. ಶ್ರೀರಾಮನ ಧ್ಯಾನವನ್ನು ಮಾಡುವೆ, ಚೆನ್ನಾಗಿ ಆಲಿಸು. ಅದೇನು ಚೆನ್ನಾಗಿ ಹೇಳುದಿಲ್ಲ?
ಮಧ್ಯರಾತ್ರಿ ಬೆಳದಿಂದ ಇಳಿದು ಬಂದಿತ್ತಲ್ಲೋ ಯಪ್ಪ ಏನ್ ರಸಿಬೇಕಪ್ಪ ನಮೋ ನಮೋ ಆಂಜನೇಯ. ನರ ಸಂಚಾರವಿಲ್ಲದ ಈ ಘೋರರಣ್ಯದಲ್ಲಿ ಏನೋ ಒಂದು ಅಗೋಚರ ಶಬ್ದ ಕೇಳಿ ಬರುವುದು. ಇದು ಎಲ್ಲಿರಬಹುದು? ಒಂದು ಉತ್ಪತ್ತ ಕಾರಣ ಕೇಳಿ ಬರುತ್ತದೆ. ಇದು ಏನಿರಬಹುದು? ಲೋಕ ಪ್ರಳಯ ಮಾಡುವ ಕಾಲ, ಕಾಲ ಭೈರವನ ಕೋಲಾಹಲ ಶಬ್ದವೋ, ನವವೇಗದ ಅರ್ಭಟವೋ? ಶಿವ ಶಿವ, ಈ ಘೋರ ಶಬ್ದಕ್ಕೆ ಹಾತ್ರಿಗಳೆಲ್ಲ ಭದ್ರವಾಗಿಲ್ಲದೆ ಅಲಗಾಡ ಹತ್ತಿದವು. ಸಪ್ತ ಸಾಗರಗಳ ಗಗನಿದವು, ಗಗನ ಮಾರ್ಗದಲ್ಲಿರುವ ತಾರಾಗ್ರಹಗಳು ಸ್ಥಳ ಪಲ್ಲಟರಾದವು. ಇದರ ಮಹಿಮೆ ಏನು ತಿಳಿಯದು ಸಾರಥಿ, ಮುಂದೆ ತಾನೇ ಗೊತ್ತಾಗುತ್ತದೆ ಇದರ ಸಂಗತಿ. ಈ ಮುದಿಕೋಟಿಯನ್ನು ದಾರಿಯಲ್ಲಿ ವೃದ್ಧನೇ ಎಲ್ಲ ಮಡಿದಿಯಾದ ಸಭಗಂಡಿಗ ಪುಷ್ಪ ಬಯಸುವ ತತ್ಕಾರಣ ಸಭಗಂಡಿಗ ಪುಷ್ಪ ತರುವುದಕ್ಕೆ ಗಿಲ್ಲಿನ ಪತ್ತನಕ್ಕೆ ಹೋಗೋಣ. ಮುದುಕೋಟಿಯೇ ಪುಟ್ಟದಾಗ ಬಾಲವನ್ನು ದಾರಿಯಲ್ಲಿಟ್ಟುಕೊಂಡು ಯಾತಕ್ಕೆ ಗೋಧಿಯ ಒಳಗರ ದಾರಿಯ ಮುಡತೀರ. ಹಲೋ ಎಲೆ ಮನುಜ ಶಿರೋಮಣಿ, ನಾನು ಹತಿರುತ್ತನು ಒಡಲೆಲ್ಲ ಕ್ಷಣಿಸಿ ತ್ರಾಣಗುಂದಿ ಹೋಗಿದೆ. ಮೈ ಚರ್ಮ ಚಿಕ್ಕ ಬಿದ್ದಿದೆ, ಕೇಶಗಳು ನಗೆ ಹೊಡೆದಿವೆ, ನಡುವುಡಾಗಿ ನಡವಾಗಿ ನಡೆಯಲಾರೆ. ಕೂದರೆ ಹೇಳಲಿಕ್ಕೆ ಬಾರದು, ಎಂದರೆ ಕೊಡಲಿಕ್ಕೆ ಬಾರದು. ಹಲ್ಲುಗಳು ಬಿದ್ದು ಜಲ್ಲು ಸುರಿಯುತ್ತಿದೆ, ಕಣ್ಣುಗಳು ಕಾಣುವುದಿಲ್ಲ, ಕಿವಿಗಳು ಕೇಳುವುದಿಲ್ಲ. ಇಂಥ ವೃದ್ಧ ಪ್ರದೇಶಿಯಲ್ಲಿ ನಾನು ಹೇಗೆ ಹೇಳಲಿ, ಬಾಲವನ್ನು ಹೇಗೆ ತೆಗೆಯಲಿ? ತಮ್ಮ ಹೀಗಿದೆ ನೋಡು ವೃದ್ಧನ ಪದ ಕರ್ಮ. ವೃದ್ಧನೇ ಬಾಲವನ್ನು ತೆಗೆದುಕೊಂಡರೆ ನಿನ್ನ ಹಾಳಕತೆಯನ್ನು ಹೇಳಿದರೆ ಇಲ್ಲಿ ಕೇಳಬಾರದಾರೋ? ಎಲೆ ನರಮಾನವನೇ, ವೃದ್ಧರಾದ ಬಳಿಕ ಮನೆಯಲ್ಲಿ ಬಿದ್ದಿರಬೇಕು. ನಾನು ಬರುತ್ತಿರುವ ದಾರಿಯಲ್ಲಿ ಗ್ರಾಮಸ್ಥರ ಸುಮ್ಮನಿದ್ದರ ಬುದ್ಧಿಗಾಡಿ ದಾರಿಯನ್ನು ಬಿಟ್ಟು. ಅಹೋ ತಮ್ಮ, ಇದೇನೋ ಎನ್ನಯ ಕರ್ಮ. ಇಂಥ ಸುದ್ದಿಯನ್ನು ಹೇಳಿಕೊಂಡರೆ ಬುದ್ಧಿಗೇಳಿ ಆಚೆಗೆ ಹೆತ್ತು ನಡಿ ಎಂದು ಗದ್ದಲ ಮಾಡುವೆಯ? ವೃದ್ಧರಾದ ಬಳಿಕ ಮನೆಯಲ್ಲೇ ಬಿದ್ದಿರಬೇಕೆಂದು ಎದ್ದೆದ್ದು ಬೀಳುವೆಯಲ್ಲ. ಅಡವಿಯ ಮಿಡಿಕಾಯಿಗಳನ್ನು ತಿಂದು ಗಿಡದಡಿಯಲ್ಲಿ ಬಿದ್ದು ಜೀವನ ಮಾಡುವ ನಮ್ಮಂತವರಿಗೆ ಮನೆಯತ್ತ ಬಂದಿತು. ನಮಗೇನು ಹೆಂಡರೇ ಮಕ್ಕಳೇ? ಅಯ್ಯೋ, ನಮ್ಮಂತವರನ್ನು ಬೆಳೆಸುವುದು ತರವಲ್ಲವೋ ತಮ್ಮ? ಏ ಬಡಕೋಟಿಯೇ, ನರಮಾನವನೇ, ನಿನ್ನನ್ನು ಬಡಿದನೆ ಬೈದನೆ ಬಳಸಿದರೆ ಬಳಸಲ ಬೇಡ ಒಂದು ನಾಟಕ ಮಾಡುತ್ತೆ. ಏ ಬಡಕೋಟಿಯೇ, ನರಮಾನವನೇ, ಇರುವುದಕ್ಕೆ ಮನೆಯಿಲ್ಲದಿದ್ದರೆ ಈ ದಾರಿಯಲ್ಲಿ ನಾಟಕ ಕೂಡಬೇಕು. ಇದು ಅಲ್ಲದೆ ಹಿರಿಯ ಅಡಿಯಲ್ಲಿ ಇರಲಿಕ್ಕೆ ನಿನ್ನದೋ ನಿಮ್ಮಪ್ಪಂದೋ ನಿಮ್ಮ ತಾತ ಸಂಪಾದಿತ್ತೋ ಇಲ್ಲದ ದಾನ ಪಡೆದಿತ್ತೋ ಜೀವನದಿ ಎಲ್ಲರೂ ಮುದುಕೋದೆ. ಎಲೆ ನಿಷ್ಕರಣಿ, ದಾರಿಯನ್ನು ಬಿಟ್ಟು ಹೆದ್ದೋಗಂದು ಇಷ್ಟು ನಿರ್ಬಂಧ ಮಾಡಲಿಕ್ಕೆ ಈ ದಾರಿಯನ್ನು ನೀನು ಮಾಡಿದ್ದೋ ಅಥವಾ ನಿಮ್ಮ ಅಪ್ಪನು ಮಾಡಿದ್ದೋ? ನಿಮ್ಮ ಹಿರಿಯರು ಸಂಪಾದಿಸಿದ್ದು ಇದೇ ಹಾದಿಯಿಂದ ಹೋಗಲಿಕ್ಕೆ ನಿನಗೇನು ಬೇರೆ ದಾರಿ ಇಲ್ಲವೋ? ಅಯ್ಯೋ, ನಮ್ಮಂತವನು ಭರಿಸುವುದು ಸರಿಯಲ್ಲ, ಇದು ಮತಿವಂತರ ಮಾತಲ್ಲ. ಬರೀ ಸಾರದೆ ನೋಡಿದೀಯ ಈ ಮುದುಕೋಟಿ ಮಾಡುವ ಇದೆ ನೋಡಿ. ಈ ಮುದುಕೋಟಿ ಬಹಳ ಬಿಡದ ಜಾಸ್ತಿ ಬೇರೆ ನೋಡು. ಸುಮ್ಮನೆ ನನಗೆ ದಾರಿಯಲ್ಲಿ ಬಿಡು, ಇಲ್ಲ ನಾನೆಲ್ಲ ಪ್ರಾರಂಭಿಸಿದ ಬಳಿದ್ರೆ ಎಲೆ ಭೂಪ, ಅನಾಥರ ಮೇಲೆ ತಕ್ಕಿ ನನಗೆ ಕೋಪ. ನನ್ನ ಕೈಕಾಲುಗಳನ್ನು ದೇವರೇ ಮುರಿದು ಬಿಟ್ಟಿದ್ದಾನೆ, ಈಗ ನೀನು ಮುರಿಯುವುದೇ? ಇಂದು ನಾಳೆ ಸಾಯುವ ಎಣವನ್ನು ಕೊಲ್ಲಿ ಯಾತಕ್ಕೆ ಪಾಪ ಕಟ್ಟಿಕೊಳ್ಳುತ್ತಿ? ನನ್ನ ಬಾಲವೇ ನನಗೆ ಭಾರವಾಗಿದೆ, ಆದ ಕಾರಣ ಪ್ರಮಾಣ ಮಾಡು, ನನ್ನ ಬಾಲವನ್ನು ಅತ್ತಿತ್ತ ಎತ್ತಿಡು, ಇಷ್ಟು ಮಾತ್ರ ನೀನು ಉಪಕಾರ ಮಾಡು. ನಿನ್ನ ಮಾತಿಗೆ ನಾನು ಹೊತ್ತಿದೆ. ನಿಮ್ಮಂತ ಮುದುಕರಿಗೆ ಉಪಕಾರ ಮಾಡುವುದಕ್ಕೆ ತಪ್ಪೇನಿದೆ? ಇದು ನ್ಯಾಯವಾಗಿದೆ. ಇದ ಹೇಳಿದೆ, ನಿನ್ನ ಬಾಲವನ್ನು ಹೆತ್ತೆತ್ತೆ ಹತ್ತತ್ತೆ ಹಿಡುತ್ತೇನೆ,
ಇದೇನು ಆಶ್ಚರ್ಯ! ಸಪ್ತಕುಲ ಪರ್ವತಗಳನ್ನ ಕಿತ್ತಿ ಹೊತ್ತಟ್ಟಿ ಇಡುವುದು ಈ ಭೂಮಿಯನ್ನು ಸುಳಿಸುತ್ತಿಕೊಂಡು ನೆತ್ತಿ ಮೇಲೆ ಆ ಸಾಲದೆ ಈ ಮುದಿಕೋತಿ ಬಾಣವನ್ನು ಎತ್ತುವುದು ನನ್ನಿಂದ ಸರಬತ್ತಾಗದು. ಎಲ್ಲ ಬುಧಬಲ ಶಕ್ತಿಯನ್ನು ನಿಲ್ಲಿಸಿ ಬಿಡಿತು. ಸ್ವಲ್ಪ ಹಲ್ಲಾಡದ ಹೋಯಿತು. ಆ ಸಾಲದೆ ನನಗೆ ಶ್ವಾಸವೇ ಬಂದಾಗಿ ಬಿಟ್ಟಿತ. ಈ ಮೂಲದಲ್ಲಿ ಬಲಬಲ ಶಕ್ತಿಯೆಲ್ಲ ಅಡಿಸಿ ಬಿಟ್ಟಿದ. ಹೌದೇನು ದೇವ? ಬಹುದೇ ಮುಂದಕ್ಕೆ ಹೋಗಬೇಕಂದ್ರೆ ನನ್ನ ಕಾರ್ಯಕ್ಕೆ ಇಕ್ಕಿಲವಾಗಿ ಬಿಡ್ತಿದ್ದ. ಪುಷ್ಪದಲ್ಲೇ ಬಂದು ಎಲ್ಲ ಖಾತಗಳು ಹೇರಂದುಕೊಳ್ಳಗಳು. ಹೌದು ದೇವ. ಬಹುದೇ ಮುಂದಕ್ಕೆ ಹೋಗಬೇಕಂದ್ರೆ ಮುಲಕತಿ ಬಾಲವನ್ನು ಎತ್ತುವುದು ನನ್ನಿಂದ ಸರ್ವದಾಗದ ಸಾರಥಿ. ಇದಕ್ಕೆ ಮಾಡಲು ಮುಂದೆ ಏನಾಗಿದೆ ತಮ್ಮಿಸ್ತಂತ ಆಗಲಿ ದೇವ. ಬಳಿರೇ ಎಲೈ ಮಾತಿನ ವೀರನೇ, ನೀನು ದಾರಿಗೆ ಹಾಟ ಬಿದ್ದ ಬಾಲವನ್ನು ತೆಗೆಯಲಾರೆ. ನಿನ್ನ ಮೊರೆಯು ಸುಟ್ಟು ಹೋಯಿತು. ಬಳಿರೇ ನಿನ್ನಂತವರ ಸೌಗಂಧಿಕ ಪುಷ್ಪವನ್ನು ಏನು ತರುವೆಯೋ ಮೂಢ. ನಾನುದಾರೆಂದರೆ ಏನು ದಾರು? ಸಂಪತ್ಭರಿತನಾದ ಅಸ್ತರವತಿಗೆ ಪಟ್ಟದಕ್ಷನಾದ ಪಾಂಡಪುತ್ರನಾದ ಪಂಚಪುತ್ರನಾದ ಅತ್ಯಧಿಕ ಬಲಿಷ್ಠನಾದ ಭೀಮಸೇನೇ ನೀನು. ಓ ದೇವ, ಅಹೋ ಭೀಮಸೇನ, ಅದರ ನೀನು ತಾರು ವಾನರೂಪಂ ಧರಿಸಿದ ನಾರಾಯಣನು ಅಥವಾ ನಾಗಭೂತನು ಇಲ್ಲವಿಲ್ಲ ಕಲ್ಪನು ಸಲ್ಲಲಿದ್ದಂದ ಬೇಡೋ ಮಾತ್ರ. ಅಹೋ ಪಾಂಡುಪುತ್ರನಾದ ಭೀಮಸೇನ, ಓ ದೇವ, ನಾನು ದಾರಂದರೆ ನೀನು ತಾರು ದೇವ. ತ್ರೇತಾಯುಗದಲ್ಲಿ ವಾಯುವಿನಿಂದ ಅಂಜನಾ ದೇವಿಯ ಗರ್ಭದಲ್ಲಿ ಉದ್ಭವಿಸಿ ಸುಗ್ರೀವನ ಸಕನೆಂದೆನಿಸಿ ಶ್ರೀರಾಮನ ದೂತಾತ್ಮನು ವಹಿಸುವ ಧೀರ ಆಂಜನೇಯನೆಂದು ಗ್ರಹಿಸುವ ಭೀಮ ಭುಜಬಲ ಧಾಮ. ಅಪ್ಪ ಹನುಮಂತ, ನೀನು ಮಹಾಬಲವಂತ. ಇಲ್ಲಿವರೆಗೆ ನಾರಾಯಣನೊಬ್ಬನ ಗುರುವಾಗಿದ್ದನೋ ಹೀಗೆ ಗುರುಗಳಾದರೆ, ಪಾಂಡುರಾಯನೊಬ್ಬನೇ ತಂದೆಯನ್ನು ಕೊಂಡಿದ್ದನೋ ಹೀಗೆ ತಂದೆಗಳಾದರೆ. ಓ ದೇವ, ಅಹೋ ಭೀಮಸೇನ, ಧರ್ಮರಾಜನು ಒಬ್ಬನೇ ಹಣ್ಣನನ್ನು ಕಂಡಿದ್ದನೋ ಹೀಗೆ ಹಣ್ಣಂದರಾದರೆ. ಹೀಗೆ ಸಂತೋಷವಾಯಿತು. ನಾನೇ ತಂದೆನೋ ನಾನೇ ಮಾನ್ಯನು ಕಂಡಿಯ ಹಂದಿನ ದರೆಯ ನೀನು ಹೇಳುವುದೇ ಭಯ. ದ್ರೌಪದ ಅಪ್ಪ ಭೀಮ, ಓ ದೇವ, ಇದುವರೆಗೆ ಅಂಜನಾ ದೇವಿಯ ಬೆಳೆ ತಾಯಿಯೆಂದರಿಗಿದ್ದೆನು, ಈಗ ಕುಂತಿ ದೇವಿಯು ತಾಯಿಯಾದ. ಭಾರ ನಾನು ಒಬ್ಬನೇ ಎಂದರಿದ್ದಿದ್ದೆನು, ಈಗ ನಾವು 6 ಮಂದಿ ಅಣ್ಣ ತಮ್ಮಂದಿರಾದೆವು. ಭಾರ ಓ ಭೀಮ, ಓ ದೇವ, ಅರ್ಜುನನಾದ ತಮ್ಮನು ಭಕ್ತಿವಂತನು ಪರಕ್ರಮವಂತನು. ಭಾರ ಆದ್ದರಿಂದ ಅರ್ಜುನನು ತಾವಾಗ ನೆನೆಸುವನು, ಹಾಗಲೇ ಅರ್ಜುನನ ಕಾಗ್ರದೋ ಪತಾಕಿಯಾಗಿ ನಿಲ್ಲುವನು. ನಿಮ್ಮ ಕಾರ್ಯವು ಸಫಲವಾಗಲೆಂದು ಆಶೀರ್ವದಿಸುವನ. ಭಾರ ಅಹೋ ಭೀಮ, ಓ ದೇವ, ನಿನ್ನ ಕಾರ್ಯಕ್ಕೆ ಹೋಗಿ ಬಾ ಪುತ್ರ, ಜಯವಾಗಲಿ ನಿನಗೆ ಸರ್ವತ್ರ. ನಮೋ ನಮೋ ದೇವ ಪಾಲಿಸಿ ದೇವ. ಜಟಾಸುರ ಅಹೋ ಭೀಮ, ಓ ದೇವ, ಅಳಕಾವತಿಯ ನಗರಕ್ಕೆ ಹೋಗಿ ಸೌಗಂಧಿಕ ಪುಷ್ಪವನ್ನು ತೆಗೆದುಕೊಂಡು ಮಡದಿಯಾದ ದ್ರೌಪದಿಯ ಮನ ಸಂತೋಷವನ್ನು ಪಡಿಸು ಭೀಮ. ಇದೇ ನಿನಗೆ ಎಲ್ಲ ನೇಮ. ಹೊಳಿ ಹೊಳಿ ಎಲೆ ಸಾರದೆ. ಬಹುದೇ ನಾನು ಬಂದು ಬಹಳ ಹೊತ್ತಾಗಿಲ್ಲ. ಹ ನಮ್ಮ ವಾನರವ ಸೈನ್ಯಕ್ಕೆ ವಾಯುಗಿರಿಗಿಂತ ನಿಧಾನವಾಗಿ ರಥವನ್ನು ಬಿಡಬಂದನಾಗ ಸಾರಥಿ ಅಲ್ಲಿ ಜಾಗ್ರತೆ. ತಮ್ಮಿಸ್ತಂತ ಆಗಲಿ ದೇವ.
ನಮ್ಮ ತೀರ ಹಂಗಪ್ಪನಾಯ್ತು ಈ ನಾಟಕದನ ಆ ಭಾರತೆ ಸಮಗಂಡಿಗೆ ಪುಷ್ಪ ತರುವುದಕ್ಕೆ ಹಣಕಂದಿಗೆ ಸುದ್ದಿಯಿಂದ ರಥವನ್ನು ನೋಡಿ ಸಾರಥಿ ದೇವ ದ್ರೌಪದ ಜಟಾಸುರ ಹಣ್ಣರ ಮಗನ ಕನ್ನೆ ಕುಂದಿಕ ಪಾಲನಕ್ಕೆ ಇಂದ ಬರುವುದಾರಿಂದಾಗಿ ಹೇಳಿ ಸುಮದಾಸಕ್ಕೆ ಬಲಿದರೆ ಸಾರುತ್ತೆ ಪರಮ ಹತ್ತನರ ಪೈಕಿ ಒಬ್ಬರಾದರೂ ಮಾತನಾಡಿದ ಮೌನದಿಂದರ ಕಾರಣದಿಂದ ಸಾರಥಿ ಇದೇ ವಿಚಿತ್ರ ಅಯ್ಯೋ ರಮಣಿಯಾದ ದ್ರೌಪದಿಯನ್ನು ನಮ್ಮನ್ನ ಕೈ ಬಿಟ್ಟು ಹೋದರೆ ಇದಕ್ಕೇನು ಮಾಡಬೇಕು ಧನಂಜಯ ಮುಂದೆ ನಮಗೆ ಕಷ್ಟವಾಯಿತು ನಮ್ಮಲ್ಲಿ ದುಃಖಕ್ಕೆ ಕಾರಣವಾಯಿತು ಗುರುಪತಿಯಲ್ಲಿ ದೂತವನ್ನು ಮಾಡಿ ಸಕಲ ಆಯುಧರೆಲ್ಲ ಗುರುಪತಿಗೆ ಕೊಟ್ಟು ಬಂದೆವು ದ್ರೌಪದಿಯನ್ನು ಕಳೆದುಕೊಂಡೆವು ನಾವಿಲ್ಲದ ಸಮಯದಲ್ಲಿ ಎಂತ ಸಾಧಿತಮ್ಮ ಸಾರಥಿ ಭೂಪತಿ ಜಟಾಸೂರನ ವಸದಲ್ಲಿ ದ್ರೌಪದಿಗಳನ್ನು ಆಕಾಶ ಮಾಡಿದ್ದು ಇಲ್ಲಿ ಅದಕ್ಕೆ ಜಟಾಸೂರನ ಸ್ಥಳಕ್ಕೆ ಸುದ್ದಿನ ರಸವನ್ನು ಮಾಡಿ ಸಾರಥಿ ಹಾಗಾಗಿದೆ ಜಟಾಸೂರ ನಮ್ಮ ಕುಲ್ಲಾಮಿನಿಗೆ ಹೊದಿಗೆ ಕೇಳಗಾಲ ಈ ಗಜಚಂಡದಿಂದ ನಿನಗೆ ತನಗೆ ಆಪಡಿಸಿ ತುಪ್ಪದಲ್ಲಿ ಕಡಿಮೆ ನಿನ್ನ ಹಲ್ಲುಗಳ ಉತ್ತರವಂತ ಹೊಡೆಯುವುದೇ ಕರ್ಪುರ ಇರಲಿ ಪ್ರಾಣ ಸಂಕಟವಾಗುತ್ತದೆ ಗೊತ್ತಿರಲಿಲ್ಲ ಚೋರ
ಎನ್ನ ಕರತೋಲ ನರುವ ಕಟ್ಯದಿಂದ ಹೊರತ ಕಡೆ ಬಿಡುತ್ತೇನೆ ನಾಡ ಮಾಡ ಏನಂತ ದೂರನಾದರ ಮಾಡಿ ಕರಿವಿರ ಕಟ ಸೂರನ ಕೊಡ ಸಂಗ್ರಾಮ ಏನೇ ತಿಂಡಿ ಬಾಕನಾದ ಗಂಡ ವಿಮನ ನಿನಗೆ ನಿಶ್ಚಯ ಮಾಡುವುದಿಲ್ಲ ಎಂದು ನನ್ನ ತರವಾಗಿ ನಿನ್ನ ತೋರಿಸು ಯಾವನೇ ಅದು ಇದ್ದರೆ ಈ ಕಲಿಸಿದ ಸೈನಂದರ ಸಾಮಾನ್ಯ ತಿಳಿಸಿಯ ಕೊಲಿ ಬೀರ ಕಟಾಪುರ ನಂದರ ಸಾಮಾನ್ಯನೇ ಏನೇನಿದೆ ಗಂಡೆ ಈ ಜೀವಸೈನಂದರ ಸಾಮಾನ್ಯ ತಿಳಿಯ ಮೂಡ ಎಲ್ಲೇ ಬೆಟ್ಟ ಎನ್ನ ಬಂದ ಗಡಿಲಾಗಿದೆ ಏನೋ ತಿಂಡಿ ಭಾಗನಾದ ಬಂದ ಭೀಮನ ಕಷ್ಟವಾದ ಜಟಾಸುರನೇ ತುರಬೀರನ ಹೆಸರು ನಾನನಿಂದ ಬಂತು ನಿನ್ನ ಬಾಹುಬಲವನ್ನ ಹೆಣ್ಣ ಮುಂದೆ ತೋರು ಬರುವೆ ಕೊಲ್ಲುತ್ತಾನೆ ಯಾರು ಮಾಡುವುದಿಲ್ಲ ಅಷ್ಟ ಎಲೆ ಕಳ್ಳ ಅಷ್ಟ ಈ ಹೆಣ್ಣ ಪಂಚಲ ಮಗಳ ನಮ್ಮ ಮರಿವನೆಂಬ ನಿನ್ನ ನಾಮಗಳ ಮದಕ್ಕೆ ಸಬಲವನು ನಾನು ಮಾನವನು ಸಲ್ಲುತ್ತಾನೆ ಬೆಳೆಸಿಕೊಂಡಿರುವ ಗಂಡ ಬಟ್ಟೆಯಲಾದ ಬಂಡ ಭೀಮನ ಸಲ್ಲುತ್ತಾನೆ ಹತಮ ಎನ್ನ ಮಡದಿಯಲಾದ ದ್ರೌಪದಿಗೆನ್ನ ಹೆಣದ ತಂತ್ರವನ್ನು ನಾಟು ನೀನಂತ ಪರಕ್ರಮವಂತನಾದರ ಬೆಳೆಸಿಕೊಂಡು ಭಾಗ ನಮ್ಮ ಹತಮ ನೀನೇ ಅಂತ ಮರ್ಯಾದೆವಂತರಾಗಿದ್ದರೆ ಗಟ್ಟಿಯಾದ ಸೋದನ ಧೈರ್ಯ ಕಲಿಯುವಾಗ ಅಧಿಕ ಮನೆಯಲ್ಲಿ ಅಧಿಕ ಮಾಡುವುದಕ್ಕೆ ಹಕ್ಕಿಯಲ್ಲಿದೆ ತಿಂಡಿ ಬಾಕನೆ ಕಷ್ಟವಾದ ಜಟಾಸುರನೇ ಏನೇ ಹತಮನಾದ ತಿಂಡಿ ಬಾಕನೆ ನಮ್ಮ ಹಾಕಿದ ಪಡೆದ ಬದಲಾಗಕ್ಕೆ ಸುಮ್ಮನಿದ್ದರು ಎಲ್ಲ ಬಾಟಂದರ ಮನೆಗೆ ಹಗಲಗಲಗಲ ಇದೇ ಕರ್ಪೂರ ಹತಮ ಎಷ್ಟು ಹೇಳಿ ನಿನ್ನ ಸಣ್ಣ ಪರಾಕ್ರಮ ಇದೇ ಕರ್ಪೂರ ಹತಮ ಎಷ್ಟು ಹೇಳಿ ನಿನ್ನ ಸಣ್ಣ ಪರಾಕ್ರಮ ಅದು ಎಂತಂದು ಹೇಳಲೆ ತಿಂಡಿ ಬಾಕನೆ ಒಪ್ಪಿನಿಂದ ಹೊಡೆದರೆ ಎತ್ತಿಲೆ ಹತಮದೆ ಆಗಲಿದೆ ಹಾ ಏ ಬರ್ತ ರೇ ಭಮರ ಹೊಲಿದ ಹಗಲಗಲಗಲಗಲ ಏನೇ ಭಮರ
ನೇರದ ನಿನ್ನೆ ಹತ್ತರುಂಟ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರೆ ಭಾಯಿ ಕುಮಾರ ಕುಲ ಪಾಂಡವನ ಮಧ್ಯೆ ಅದೇ ಪ್ರಕಾರವಾಗಿ ತೆಗೆದ ಅದು ಒಬ್ಬನೇ ಪ್ರಜ್ಞಾದ ಕಟಾಸುರವನ್ನು ಕೊಂಡನು ಎಲ್ಲ ಸತಿಗಳು ಸಭೆ ನಡೆಸಿದನು. ಹೌದು ದೇವ. ಆ ಭಾರತೆ ಒಬ್ಬನೇ ಈ ದಿಟ್ಟ ಕಲಿ ಭೀಮ ಸೈನಿಕರಿಗೆ ಸರಿಗಾತಿಗೆ ವೈರಿಗಳಿಂದ ಹಟ್ಟಾಸದಿಂದ ಸೈಬಿಯ ನಡಿ ತುತ್ತೂರು ನದಿಯ ಧಾರವಾಡಿಯಲ್ಲಿದೆ. ಭಾರತೆ ಒಬ್ಬನೇ ನಮ್ಮ ಹಾಕಿದ್ರೆ ಸೂಚಿನ ರಥವನ್ನು ನೋಡಿ ಸಾರಥಿ ಎಂಬುದಾನ ವೈರಿಗಳಿಂದ ನಡೆಸಿದ ಈ ಕಲಿಯುಗ ಕವಿತೆ ಸವಗಂಧಿಗೆ ಪುಷ್ಪವನ್ನು ತಂದಿರುವಂತ ಸಂತೋಷದಿಂದ ಮನಸ್ಸನ್ನು ಕೊಡ ಸುಂದರಿ ಸವಗಂಧರು ಪುಷ್ಪವನ್ನು ನೀನು ತಂದಿದ್ದೀಯ. ಹೌದು ಸುಂದರೇ ಆದರೆ ಎನ್ನ ಜಡಿಯೋಳು ಮುಡಿದು ಕಡಿ ಸಡಗರವನ್ನು ಪಡೆದನು. ಹೌದು ಕಾಂತ ಕಾಂತ ಕಾಂತೆ ಹೇಳುವನು ಕೇಳು. ಅಲ್ಲಿ ಸ್ಥಾನವಾಗಿರುವ ಸುಂದರ ಬಾ